ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬ್ಯೂಟಿಫುಲ್ ಆಗಿರೋ 3 ಜಿಪ್ಪರ್ ಪೌಚ್ ರೆಡಿ ಮಾಡೋಣ ಬನ್ನಿ. ಬ್ಯೂಟಿಫುಲ್ ಆಗಿರುವಂಥ ಲೇಡೀಸ್ ಪೌಚ್ ಅಂತಲೇ ಹೇಳ್ಬೋದು, ಲೇಡೀಸ್ ಹ್ಯಾಂಡ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ತೊಗೊಂಡಿರುವಂಥದ್ದು 3 ಜಿಪ್ಪು. ಮತ್ತು ಇದಕ್ಕೆ ಏನಪ್ಪ ಅಂದರೆ ಅಕ್ಕಿ ಚೀಲ ಮತ್ತು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಮೂರೂ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಯಾವಾಗಲೂ ನಾವು ಅದೆಲ್ಲನೂ ತೋರಿಸ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ನಿಮಗೂ ಟೈಮ್ ನೋಡಿ ಅಯ್ಯೋ ಏನಿಷ್ಟು ಉದ್ದ ಹಾಕಿದ್ದಾರೆ ವಿಡಿಯೋ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗು ಮತ್ತು ಅಕ್ಕಿ ಚೀಲ, ಮೇನ್ ಪೀಸು ಎಲ್ಲನೂ ಸ್ಟಿಚ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟು ಹೇಳ್ತೀನಿ ಬನ್ನಿ. ಅಗಲ ಬಂದ್ಬಿಟ್ಟು 9 ಇಂಚು, ಉದ್ದ ಬಂದ್ಬಿಟ್ಟು 17 ಇಂಚು. ಓಕೆನಾ? ಅಗಲ 9 ಇಂಚು, ಉದ್ದ 17 ಇಂಚು ತೊಗೊಂಡ್ರೆ ಸಾಕು. ನಾನು ಆಲ್ರೆಡಿ ಹೇಳ್ದಂಗೆ ಅಕ್ಕಿ ಚೀಲ, ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು ಮೂರನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಸುತ್ತ ಬಾಕ್ಸ್ ಟೈಪ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಗ್ಗೆಲ್ಲ ಆ ಥರ ಸ್ಟಿಚ್ ಮಾಡೋದ್ರಿಂದ ಒಂಥರ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಆಲ್ರೆಡಿ ನೋಡಿ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. 2 ಪಾಕೆಟ್ ಬರುತ್ತೆ. ಒಂದು ಒಳಗಡೆ ಪಾಕೆಟ್ ಬರುತ್ತೆ ಸೀಕ್ರೆಟ್ ಪಾಕೆಟು, ಒಂದು ಮೇಲ್ಗಡೆ ಪಾಕೆಟ್ ಬರುತ್ತೆ. ಸೀಕ್ರೆಟ್ ಪ್ಯಾಕೆಟ್ ಏನಕ್ಕಪ್ಪ ಅಂದರೆ ಒಳಗಡೆ ಅಮೌಂಟ್ ಏನಾದರೂ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಒಳಗಡೆ ಸೀಕ್ರೆಟ್ ಪಾಕೆಟ್ ಇಟ್ಟಿದ್ದೀನಿ. ಇದು ಟ್ಯಾಗು. ಉದ್ದ ಬಂದ್ಬಿಟ್ಟು 17 ಇಂಚು, ಅಗಲ ಬಂದ್ಬಿಟ್ಟು 3 ಇಂಚು ತೊಗೊಂಡ್ರೆ ಸಾಕು. ಓಕೆನಾ? 2 ಟ್ಯಾಗೂ ಅಷ್ಟೇ. ಅದು ಒಂದೊಂದಕ್ಕೆ 17 ಇಂಚು ತೊಗೊಳ್ಳಿ. ಒಂದು ಟ್ಯಾಗಿಗೆ 3 ಇಂಚು ಅಗಲ ತೊಗೊಳ್ಳಿ. ನೀವು ಬೇಕಾದ್ರೆ ಮಧ್ಯಕ್ಕೆ ಅಕ್ಕಿ ಚೀಲದ ಪೀಸ್ ಕೊಟ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಇನ್ನೂ ತಿಕ್ನೆಸ್ ಇರುತ್ತೆ. ಇಲ್ಲಾಂದರೆ ಈ 3 ಇಂಚು ಬಟ್ಟೆಲಿ ಸ್ಟಿಚ್ ಮಾಡಿಕೊಂಡ್ರೂ ತಿಕ್ನೆಸ್ ಇರುತ್ತೆ. ಓಕೆನಾ? ಈ ರೀತಿ 17 ಇಂಚಿಗೆ ನೀಟಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಮೂಲಿ ಗೊತ್ತಿರುತ್ತಲ್ವ. ನಮಗೆ ಉದ್ದ ಮಾತ್ರ ಒಂದು 17 ಇಂಚು ತೊಗೊಳ್ಳಿ, ಅಗಲ ಬಂದ್ಬಿಟ್ಟು 3 ಇಂಚು ತೊಗೊಂಡ್ರೆ ಸಾಕು. ಓಕೆನಾ? ಈ ರೀತಿ ನೋಡಿಕೊಂಡು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ. ನಾನು ಯಾವಾಗಲೂ ಒಂಚೂರು ಜಾಸ್ತಿನೇ ಬಿಟ್ಟಿರ್ತೀನಿ. ಅದನ್ನು ಕಟ್ ಮಾಡಬೇಕಾದ್ರೆ ನೋಡ್ಕೊಂಡು ಅಳತೆ ಮಾಡಿ ತೆಗೆದುಬಿಡ್ತೀನಿ. ಓಕೆನಾ? ನೀವು ಅದೇ ರೀತಿ ಮಾಡ್ಕೊಳ್ಳಿ. ಈ ಪೀಸ್ ಬಂದ್ಬಿಟ್ಟು ಸೈಡ್ ಪೀಸ್ ಬರುತ್ತೆ. ಇದು ಅಗಲ 4 ಇಂಚು, ಉದ್ದ ಬಂದ್ಬಿಟ್ಟು 7 ಇಂಚು ತೊಗೊಂಡಿದ್ದೀನಿ. ಓಕೆನಾ? ಇದು ಆ ಕಡೆ ಈ ಕಡೆ 2 ಕಡೆಗೂ 2 ಪೀಸ್ ಬೇಕು. ಓಕೆನಾ? ಜಿಪ್ಪು ಬಂದ್ಬಿಟ್ಟು 3 ಪೀಸ್ ಬೇಕು, 3 ರನ್ನರ್ ಬೇಕು, 2 ಪಾಕೆಟು. ಇದಿಷ್ಟು ಇದಕ್ಕೂ ಅಷ್ಟೇ ಲೈನಿಂಗು ಮತ್ತು ಅಕ್ಕಿ ಚೀಲ ಎಲ್ಲನೂ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಆ ಕಡೆ ತುದಿಯಿಂದ ಈ ಕಡೆ ತುದಿವರೆಗೂ ಇದು ವಿ ಥರ ಬರಬೇಕು, ಸಮೋಸ ಥರ ಬರಬೇಕು. ಆ ರೀತಿ ತುದಿಗೆ ಕಟ್ ಮಾಡ್ಕೊಳ್ಳಿ. ತುದಿಯಲ್ಲಿ 1/4 ಇಂಚು ಅಷ್ಟು ಬಂದ್ರೂ ಆ ಮೂತಿ ನೇರಕ್ಕೆ ಕಟ್ ಮಾಡಿಕೊಂಡ್ರೂ ಸಾಕು. ಓಕೆನಾ? ಇದು ಈ ರೀತಿ ಮಾರ್ಕ್ ಮಾಡ್ಕೊಬಿಡಿ, ಕನ್ಫ್ಯೂಸ್ ಆಗಲ್ಲ ನಿಮಗೆ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಇನ್ನೊಂದು ಪೀಸನ್ನು ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀಟಾಗಿರುತ್ತೆ. ಓಕೆನಾ? ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಮಧ್ಯಕ್ಕೆ ನ್ಯಾಚ್ ಹಾಕ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಇನ್ನೊಂದು ಪೀಸ್ ಇರುತ್ತಲ್ಲ, ಅದನ್ನು ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಅಕಸ್ಮಾತ್ ಇದನ್ನು ಅಟ್ಯಾಚ್ ಮಾಡುವಾಗ ಜಾಸ್ತಿ ಬಟ್ಟೆ ಬಂದರೆ ಮೇಲ್ಗಡೆನೇ ತುದಿ ಕಟ್ ಮಾಡ್ಕೊಬಿಡಿ. ಓಕೆನಾ? ಅಷ್ಟೇ. ಇದು ಅಂದರೆ ಅದು ಏನಕ್ಕಪ್ಪ ಅಂದರೆ ನೀಟಾಗಿ ಕ್ರಾಸಾಗಿ ಇದು ರೌಂಡ್ ಇರುತ್ತೆ. ಇದಕ್ಕೆ ಮೂಲೆ ಥರ ಇರೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಏರುಪೇರು ಆಗಬಹುದು. ಓಕೆನಾ? ನೀಟಾಗಿ ಸ್ಟಿಚ್ ಮಾಡಿದ್ರೆ ಬರುತ್ತೆ. ಓಕೆನಾ? ಈ ರೀತಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗೋಲ್ಲ. ಈಗೆಲ್ಲ ರೆಡಿಯಾಗಿದೆ. ಬನ್ನಿ ಇವಾಗ ಒಳಗಡೆ ಪಾಕೆಟ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ಗೆ ನಾನು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ 5 ಇಂಚು ಮಾತ್ರ ಜಿಪ್ಪು ಬರಬೇಕು. ಆ ಥರ ಇಟ್ಕೊಳ್ಳಿ. ಅದೊಂಥರ ಒಳಗಡೆ ಇಡೋದ್ರಿಂದ ಫುಲ್ಲು ಜಿಪ್ಪು ಏನು ಬೇಕಾಗಿಲ್ಲ. ಒಂದು 5 ಇಂಚು ಇಟ್ಕೊಂಡ್ರೆ ಸಾಕು. ನೀಟಾಗಿ ಚೆನ್ನಾಗಿರುತ್ತೆ. ಓಕೆನಾ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಆ ಕಡೆ ಈ ಕಡೆ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಏನಕ್ಕಂದರೆ ಜಿಪ್ಪನ್ನ ಅಟ್ಯಾಚ್ ಮಾಡಬೇಕಲ್ವ ನಾವು, ಅದಕ್ಕೆ ಆ ಕಡೆ ಈ ಕಡೆ ನಾವು ಆಮೇಲೆ ಚಿಕ್ಕದಾಗಿ ಕೊಡ್ತಾ ಇರೋದ್ರಿಂದ ಜಿಪ್ಪನ್ನ ಮಧ್ಯಕ್ಕೆ ಮೊದಲೇ ರನ್ನರ್ ಹಾಕ್ಕೊಂಬಿಡಿ. ಯಾಕೆಂದರೆ ಆಮೇಲೆ ರನ್ನರ್ ಹಾಕೋಕ್ಕಾಗಲ್ಲ. ಯಾಕೆಂದರೆ 2 ಕಡೆಯೂ ಸ್ಟಿಚ್ ಮಾಡಿಬಿಡ್ತೀವಿ, ಆವಾಗ ರನ್ನರ್ ಓಪನ್ ಆಗೋಲ್ಲ. ಅದಕ್ಕೋಸ್ಕರ ಆ ಬಟ್ಟೆಗಳಲ್ಲಾದರೆ ಮೇಲ್ಗಡೆ ಸ್ಟಿಚ್ ಮಾಡ್ತೀವಲ್ಲ, ಅದಾದರೆ 2 ಕಡೆ ಸ್ಟಿಚ್ ಆದಮೇಲೆ ರನ್ನರ್ ಹಾಕ್ಕೋಬೇಕು. ಇದಾಗಲ್ಲ, ಮೊದಲೇ ರನ್ನರ್ ಹಾಕ್ಕೊಂಡೆ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಇವಾಗ ಆ ಕಡೆ ಈ ಕಡೆ ಈ ಥರ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಪೀಸ್ ಕಟ್ ಮಾಡಿದ್ವಲ್ಲ 1.5 ಇಂಚಿಗೆ, ಆ ಅಳತೆಗೆ ಇದನ್ನು ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೀವು. ಓಕೆನಾ? ಈ ರೀತಿ ಮಧ್ಯದಲ್ಲಾದರೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಮಧ್ಯೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಯಾಕಂದರೆ ಆ ಕಡೆ ಈ ಕಡೆ ಹೆಚ್ಚಿಗೆ ಬರೋ ಬಟ್ಟೆ ಸೈಡ್ಗೆ ಹೋಗುತ್ತೆ, ಕಟ್ ಮಾಡಿಬಿಡ್ಬೋದು. ಅದಕ್ಕೆ
ಅಷ್ಟೇ ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದನ್ನ ಆ ಕಡೆ ಈ ಕಡೆ ಸೈಡ್ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಅಕ್ಕಿ ಚೀಲನಾದರೂ ಹಾಕ್ಕೋಬೋದು ನೀವು, ಇಲ್ಲ ಬಟ್ಟೆನಾದರೂ ಕೊಡ್ಬೋದು ಒಳಗಡೆ ಪರ್ಸ್ಗೆ. ಅದು ಮೇಲೇನು ಕಾಣಿಸಲ್ಲ, ಒಳಗಡೆ ಇರುತ್ತೆ, ಅದಕ್ಕೋಸ್ಕರ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಮೇಲ್ಗಡೆ ಪೀಸು, ಆ ಮಧ್ಯಕ್ಕೆ ಒಂದು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಅದಕ್ಕೂ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ ಇದೆಯಲ್ಲ ಅದಕ್ಕೂ ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು ಎರಡನ್ನೂ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೇನು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಮಧ್ಯೆ ಇಟ್ಬಿಟ್ಟು ಫಸ್ಟು ಕೆಳಗಡೆ ಸ್ಟಿಚ್ ಮಾಡಿ, ಆಮೇಲೆ ಮೇಲ್ಗಡೆ ಸ್ಟಿಚ್ ಮಾಡಿ. ಅವಾಗ ಏನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಆಮೇಲೆ ರನ್ನರ್ನು ಒಂದು ಕಡೆ ಸ್ಟಿಚ್ ಮಾಡಿದ್ಮೇಲೆ ಅದನ್ನ ಇನ್ನೊಂದು ಕಡೆ ತಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆವಾಗ ರನ್ನರ್ ಡಿಸ್ಟರ್ಬ್ ಮಾಡಲ್ಲ, ನಮಗೆ ಸ್ಟಿಚ್ಚಿಂಗ್ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಒಳಗಡೆ ಜಿಪ್ಪು ರನ್ನರು ರೆಡಿ ಆಗುತ್ತೆ. ಇವಾಗ ಮತ್ತೆ ಇನ್ನೊಂದು ಪೀಸ್ ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನೋಡಿ ಈ ಥರ ಅಟ್ಯಾಚ್ ಮಾಡಿದಾಗ ಈ ಥರ ರನ್ನರ್ನ ಕೆಳಗಡೆ ಎಳ್ಕೊಂಬಿಡಿ. ಅವಾಗೇನಾಗುತ್ತೆ ನಾವು ಮೇಲ್ಗಡೆ ಸ್ಟಿಚಿಂಗ್ ಮಾಡೋಕ್ಕೆ ಡಿಸ್ಟರ್ಬ್ ಆಗೋಲ್ಲ, ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಇಲ್ಲಾಂದರೆ ಅದು ಗಂಟು ಥರ ಸಿಗೋಕೋತಾ ಇರುತ್ತೆ ಜಿಪ್ಪು ರನ್ನರು. ಅದಕ್ಕೋಸ್ಕರ ಅದನ್ನ ಕೆಳಗಡೆ ಎಳೆದಿರ್ತೀವಿ, ಆಗ ಸ್ಟಿಚ್ ಮಾಡಿಕೊಂಡ್ರೆ ಆರಾಮಾಗುತ್ತೆ. ಈಗ ಮಧ್ಯದಲ್ಲಿ ಒಂದು ಜಿಪ್ ಇರುತ್ತಲ್ಲ, ಆ ತುದಿಗೆ ಸ್ಟಿಚ್ ಮಾಡಿರ್ತೀವಲ್ಲ ಆ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಏನಕ್ಕಂದರೆ ರನ್ನರ್ ಎಳೆಯುವಾಗ ಅದು ಸಿಗಾಕೋಬಾರ್ದು ಅಂತ. ಓಕೆನಾ. ಹೀಗೆ ರೆಡಿ ಆಯಿತು. ಇವಾಗ ಇದನ್ನು ಇನ್ನೊಂದು ಪೀಸು ಆಲ್ರೆಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ನೋಡಿ, ಇದನ್ನು ಅದೇ ಥರ ಹಿಂಗೆ ಫೋಲ್ಡ್ ಮಾಡಿಕೊಂಡು ರನ್ನರ್ನ ಆ ಕಡೆ ಈ ಕಡೆ ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಆಗಲೇ ತೋರಿಸಿದ್ನಲ್ಲ ಅದೇ ರೀತಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಒಂದು ಸೈಡ್ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ರನ್ನರ್ನ ಒಂದು ಸೈಡ್ ಎಳ್ಕೊಂಬಿಟ್ರೆ ಆವಾಗ ನಿಮಗೆ ಸ್ಟಿಚ್ಚಿಂಗು ನೀಟಾಗಿ ಬರುತ್ತೆ, ಒಂಚೂರು ಹೆಚ್ಚು ಕಡಿಮೆ ಆಗೋಲ್ಲ. ಈ ರೀತಿ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅದು ರನ್ನರ್ ಎಳ್ದಾಡುವಾಗ ಅದು ಸಿಗಾಕೋಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಇದು ಒಳಗಡೆ ಪಾಕೆಟು ರೆಡಿ ಆಯಿತು. ಓಕೆನಾ. ನಾವು ಆಲ್ರೆಡಿ ಪೀಸೆಲ್ಲ ಲೈನಿಂಗು ಕ್ಯಾನ್ವಾಸು ಮೇನ್ ಪೀಸೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ 17 ಇಂಚಿಗೆ ಆ ಪೀಸಲ್ಲಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳಿ. ಮಧ್ಯೆ ಒಂದು ಮಾರ್ಕ್ ಮಾಡ್ಕೊಂಡಿರಬೇಕು, ಯಾಕೆಂದರೆ ಒಂದು ಸೈಡ್ ಇನ್ನೊಂದು ಪಾಕೆಟ್ ಬರುತ್ತೆ, ಇದು ಒಳಗಡೆಗೆ ಇನ್ನೊಂದು ಸೈಡ್ ಇರಬೇಕು. ಮೇಲ್ಗಡೆಯಿಂದ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಎಷ್ಟಿದೆ ಬಟ್ಟೆ ಅಷ್ಟಕ್ಕೂ ಅರ್ಧಕ್ಕಷ್ಟೇ ಬರಬೇಕು, ಅದರಿಂದ ಮೇಲಕ್ಕೆ ಹೋಗ್ಬಾರ್ದು. ಯಾಕಂದರೆ ಇನ್ನೊಂದು ಪಾಕೆಟ್ ಬರುತ್ತಲ್ಲ ಅದಕ್ಕೆ. ಒಳಗಡೆನೇ ಬಂದರೂ ಪರವಾಗಿಲ್ಲ, ಇನ್ನೂ ಮಧ್ಯೆ ಮಾರ್ಕ್ ಇರುತ್ತಲ್ಲ ಅದ್ರ ಕೆಳಗಡೆ ಬರಬಾರ್ದು. ಓಕೆನಾ. ಈ ರೀತಿ ಇದು ಸ್ಟಿಚ್ ಮಾಡಿಕೊಂಡ್ರೆ ಇದು ಒಳಗಡೆ ಪಾಕೆಟು ರೆಡಿ ಆಗುತ್ತೆ. ಮಧ್ಯದಲ್ಲಿ 5 ಇಂಚಿಗೆ ಜಿಪ್ ಇಟ್ಟಿರೋದು ಈ ರೀತಿ ಬರುತ್ತೆ ನೋಡಿ. ಒಂಥರ ನೋಡೋಕ್ಕೇ ಬ್ಯೂಟಿಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಒಂಥರ ಈ ಥರ ಬಟ್ಟೆಗಳು ಬೇಕು ಅಂದರೆ ನಿಮಗೆ ರಾಮಚಂದ್ರಪುರದಲ್ಲಿ ಸಿಗುತ್ತೆ. ಅದು ಅಲ್ಲದೆ ಹೋಲ್ಸೇಲಲ್ಲಿ ಸಿಗುತ್ತೆ. ಅದು ಬೇಕಾದರೆ ತೊಗೊಬಂದು ನೀವು ಈ ಥರ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ. ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಹೋಗಿ KG ಗಟ್ಟಲೆ ಸಿಗುತ್ತೆ, ಅಲ್ಲಿ ದಾರ ಪ್ರತಿಯೊಂದು ಸಿಗುತ್ತೆ, ಬೇಕು ಅಂದರೆ ತೊಗೋಬೋದು. ಓಕೆನಾ. ಈಗ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇದು ಜಿಪ್ ಹಾಕ್ಕೊಳ್ಳೋಕ್ಕೆ ಮೇಲ್ಗಡೆ ಪಾಕೆಟ್ ಬರುತ್ತಲ್ಲ ಅದಕ್ಕೆ. ಓಕೆನಾ. 2 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈಗ ಇದನ್ನು ಕಟ್ ಮಾಡಿಬಿಟ್ಟು ಜಿಪ್ ಹಾಕ್ಕೋಬೇಕು. ನೀಟಾಗಿ ಜಿಪ್ ಹಾಕ್ಕೊಳ್ಳಿ. ಜಿಪ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ಸೀದಾ ಇಟ್ಕೊಂಡು ಅದನ್ನ ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಅಷ್ಟೇ. ಇದು ಇಲ್ಲಂತ ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ರನ್ನರ್ ಆಮೇಲೆ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಸ್ಟಿಚ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಕೋಬೇಕು ರನ್ನರ್ನ. ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ, ಒಂದೊಂದಕ್ಕೆ ಮೊದಲೇ ಹಾಕೋಕ್ಕಾಗಲ್ಲ, ಒಂದೊಂದಕ್ಕೆ ಮೊದಲೇ ಹಾಕ್ಕೋಬೇಕಾಗುತ್ತೆ. ಒಳಗಡೆ ಪಾಕೆಟ್ ಬರ್ತಾವಲ್ಲ ಅದಕ್ಕೆ. ಯಾಕೆಂದರೆ ಮತ್ತೆ ಅದನ್ನು ಓಪನ್ ಮಾಡಿ ಸ್ಟಿಚ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ರನ್ನರ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡ್ದೇ ಮಾಡೋಕ್ಕಾಗಲ್ಲ, ಹಂಗಾಗಿ ಓಪನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಮತ್ತೆ ಆಮೇಲೆ ರನ್ನರ್ ಹಾಕ್ಕೋಬೇಕು. ಈ ರೀತಿ ಇನ್ನೊಂದು ಪೀಸ್ ಇತ್ತಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಕಡೆಯೂ ಅಷ್ಟೇ ನೀಟಾಗಿ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಪಾಯಿಂಟ್ ಹೊಲಿಗೆನ ಅದು ಜಿಪ್ಪು ರನ್ನರ್ ಸಿಗಾಕೊಳ್ದೇ ಇರಲಿ ಅಂತ ಸ್ಟಿಚ್ ಮಾಡ್ತೀವಲ್ಲ ಅದು. ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರು ಆಯಿತು. ತುಂಬಾ ಬ್ಯೂಟಿಫುಲ್ಲಾಗಿದೆ ಬ್ಯಾಗ್ಗಳು. ನಾನು ತುಂಬ ವೀಡಿಯೋಗಳು ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ವೆರೈಟಿ ಬ್ಯಾಗ್ಗಳಿದೆ. ಇದು 3 ಜಿಪ್ಪಿನ ಬ್ಯಾಗ್ ಇದು. ಓಕೆನಾ. 2 ಜಿಪ್, 3 ಜಿಪ್, 4 ಜಿಪ್ಪು, 5 ಜಿಪ್ವರೆಗೂ ಇದೆ ಬ್ಯಾಗ್ಗಳು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಅಂತನಾದರೂ ಸರಿ, ಇಲ್ಲ ನಿಮ್ಮ ಹತ್ರ ಈ ಥರ ಹಳೆ ಬಟ್ಟೆಗಳು ಅಂದರೆ ಹೊಸ ಡ್ರೆಸ್ಗಳು ಒಂಚೂರು ಡ್ಯಾಮೇಜ್ ಆಗೋಗಿ ಯೂಸ್ ಮಾಡದೇ ಇಟ್ಟಿರ್ತೀರಲ್ಲ, ಆ ಥರ ಟಾಪ್ಗಳಾಗಲಿ ನೈಟಿಗಳಾಗಲಿ ಈ ಥರ ರೆಡಿ ಮಾಡ್ಕೋಬೋದು ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ.
ಮತ್ತು ನೀವೇ ರೆಡಿ ಮಾಡ್ಕೊಂಡ್ರಿ ಅಂದರೆ ಒಂಥರ ಖುಷಿ ಇರುತ್ತೆ. ಮತ್ತು ಇಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲ ನಿಮಗೆ ಎಲ್ಲರೂ ಹೊರಗಡೆ ಹೋದಾಗ ಈಗಂತೂ ಫೋನ್ ಇದ್ದೇ ಇರುತ್ತೆ, ಫೋನ್ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋ ಬಟ್ಟೆಯಲ್ಲಿ ಇಲ್ಲ ಬ್ಲೌಸ್ ಪೀಸಲ್ಲಿ ನೀವು ರೆಡಿ ಮಾಡ್ಕೋಬೋದು. ಈ ಥರ ಮೇಲ್ಗಡೆ ಪಾಕೆಟ್ ಬರುತ್ತಲ್ಲ, ಅದಕ್ಕೆ ಒಳಗಡೆ ಈ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಆ ಕಡೆ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಡಿ. ಓಕೆನಾ. ಈ ರೀತಿ ತ್ರಿಬಲ್ ಜಿಪ್ಪಿನ ಪೌಚ್ ಬ್ಯಾಗ್ ಈ ರೀತಿ ಸುತ್ತ ಸ್ಟಿಚ್ ಹಾಕೊಂಡಾದ್ಮೇಲೆ ಆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಈ ರೀತಿ ತೆಗ್ದಾದ್ಮೇಲೆ ಇದಾದಮೇಲೆ ಟ್ಯಾಗ್ ಹಾಕ್ಕೋಬೇಕಾಗುತ್ತೆ. ಮತ್ತೆ ಒಂದು ಜಿಪ್ ಹಾಕಬೇಕು. ಆದರೆ ಫಸ್ಟು ಟ್ಯಾಗ್ ಹಾಕ್ಕೋಬೇಕು. ಟ್ಯಾಗ್ ಹಾಕಿದ್ಮೇಲೆ ಮತ್ತೆ ಜಿಪ್ ಹಾಕಬೇಕು. 4 ಕಡೆಯೂ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಏಕೆಂದರೆ ಅಲ್ಲಿ ಟ್ಯಾಗ್ ಇಡೋದಕ್ಕೋಸ್ಕರ 2 ಕಡೆ ಅಂದರೆ 4 ಕಡೆಯೂ 2 ಇಂಚಿಗೆ ಮಾರ್ಕ್ ಮಾಡಿದ್ರೆ 2 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅದು ಒಳಗಡೆ ಬರಲಿ, ಈಚೆಗೆ ಬರಬಾರ್ದು. ಟ್ಯಾಗು ಮಾರ್ಕಿಂದ ಒಳಗಡೆಗೆ ಇಡಿ. ಓಕೆನಾ. ಒಳಗಡೆಗೆ ಬರಬೇಕು. ಅಲ್ಲಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಟ್ಯಾಗ್ನ 4 ಕಡೆಯೂ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಾದಮೇಲೆ ಆಮೇಲೆ ಜಿಪ್ ಹಾಕ್ಕೋಬೇಕು. ಟ್ಯಾಗ್ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಜಿಪ್ ಹಾಕ್ಕೊಂಡು ರನ್ನರ್ ಹಾಕ್ಕೋಬೇಕಾಗುತ್ತೆ. ಓಕೆನಾ. ನೋಡಿ ಈ ರೀತಿ ಟ್ಯಾಗ್ನ 2 ಕಡೆಯೂ ಇಟ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ನೋಡಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ 2 ಕಡೆ ರಫ್ ಮಾಡ್ಕೊಳ್ಳಿ. ಯಾಕೆಂದರೆ ಹಿಂಗೆ ಆದರೂ ಸ್ವಲ್ಪ ಬ್ಯಾಗು ಗಟ್ಟಿ ಇರಬೇಕು, ಮತ್ತೆ ಬಿಚ್ಕೊಂಡ್ರೆ ಹೊಲಿಯೋಕೆ ಹಿಂಸೆ ಆಗುತ್ತೆ. ಅದಕ್ಕೆ ಸ್ವಲ್ಪ ರಫ್ ಮಾಡಿ. ಇವಾಗ ಈ ಥರ ಜಿಪ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಟ್ಯಾಗ್ ಇರುತ್ತೆ, ಅದು ಡಿಸ್ಟರ್ಬ್ ಮಾಡುತ್ತೆ, ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಿ. ಇವಾಗ ಮತ್ತೆ ಅದು ಪಾಯಿಂಟ್ ಒಳಗೆ ಹಾಕಿದಾಗ ಟ್ಯಾಗ್ನ ಮೇಲೆ ಹಾಕ್ಕೊಳ್ಳಿ. ಕೆಳಗಡೆಗೆ ಬಿಡಬಾರ್ದು, ಮೇಲಕ್ಕೆ ಬಿಟ್ಟು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ಕೆಳಗಡೆ ಇಟ್ಟರೆ ಉಲ್ಟಾ ಆಗಿಬಿಡುತ್ತೆ ಅದು. ಓಕೆನಾ. ಹಾಗಾಗಿ ಈ ರೀತಿ ನೀಟಾಗಿ ತಿರುಗಿಸ್ಕೊಂಡು ಟ್ಯಾಗ್ನ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಅದು ತುದಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಕಾಣಿಸುತ್ತೋ ಇಲ್ಲವೋ ಅನ್ನೋ ಥರ ತುದಿಗೆ ಸ್ಟಿಚ್ ಮಾಡಿ. ಓಕೆನಾ. ಈಗ ಇದು ರೆಡಿ ಆಯಿತು, ಈ ಕಡೆನೂ ರೆಡಿ ಆಯಿತು. ಈಗೇನಪ್ಪ ಮಾಡಬೇಕು ಅಂದರೆ ಈ ಜಿಪ್ ರನ್ನರ್ ಹಾಕ್ಕೋಬೇಕು. ಓಕೆನಾ. ರನ್ನರ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ನೀಟಾಗಿ ಅದು ತುದಿಲಿ ಒಂಚೂರು ನಾರು ಥರ ತೆಗೆದುಬಿಟ್ಟು ರನ್ನರ್ ಹಾಕ್ಕೊಳ್ಳಿ. ಲೀಸಾಗಿ ಹಾಕ್ಕೋಬೋದು, ಏನು ಕಷ್ಟ ಏನಾಗಲ್ಲ. ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ಯಾವ ರೀತಿ ರನ್ನರ್ ಹಾಕ್ಕೋಬೇಕು ಅಂತ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ರನ್ನರಲ್ಲಿ ಹಾಕ್ಕೊಂಡಿರ್ತೀವಲ್ಲ ಆ ಕಡೆ ಈ ಕಡೆ ರಫ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ರನ್ನರ್ ಈಚೆ ಬರಬಾರ್ದು ಅಂತ ಆ ಕಡೆ ಈ ಕಡೆ ರಫ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ 2 ಕಡೆಯೂ ಪಾಕೆಟ್ ಇದು ಟ್ಯಾಗ್ನ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಈಗ ರನ್ನರ್ ಹಾಕ್ಕೊಂಡ್ಬಿಟ್ಟು ಉಲ್ಟಾ ತಿರುಗಿಸ್ಕೋಬೇಕು. ರನ್ನರ್ನ ನೀಟಾಗಿ ಆಲ್ರೆಡಿ ನಾನು ರನ್ನರ್ ಹಾಕೋದೊಂದು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ಈ ರೀತಿ ರನ್ನರ್ ಹಾಕ್ಕೊಂಡು ನಾನು ಅದಕ್ಕೆ ರನ್ನರ್ ಹಾಕೋದು ತೋರಿಸಿಲ್ಲ, ಅದು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ಈ ರೀತಿ ಆ ಕಡೆ ಈ ಕಡೆ ರಫ್ ಮಾಡ್ಕೊಬಿಡಿ. ಏನಕ್ಕಂದರೆ ನಾವು ಉಲ್ಟಾ ತಿರುಗಿಸುವಾಗ ಮಾಡುವಾಗ ಅದು ರನ್ನರ್ ಬಿಚ್ಕೋಬಾರ್ದು ಅಂತ ಅಷ್ಟೇ. ಇವಾಗ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಇಟ್ಕೊಬಿಟ್ಟು ಇವಾಗ ಆಲ್ರೆಡಿ ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಧ್ಯದಲ್ಲಿ ನಾವು ಆಲ್ರೆಡಿ ಇದು ರೌಂಡ್ ಪೀಸ್ ಇದೆ, ಅದು ವಿ ಶೇಪಲ್ಲಿದೆ ಅಂದರೆ ಸಮೋಸ ಶೇಪಲ್ಲಿದೆ. ಅದಕ್ಕೆ ಅಲ್ಲಿ ಮಧ್ಯದಲ್ಲಿ ಇಟ್ಕೊಬಿಟ್ಟು ಏನು ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ರನ್ನರ್ ಹತ್ರ ತುದೀಲಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ರನ್ನರ್ ಹತ್ರ ಅಲ್ಲಿ ಏನಾದ್ರು ಬಟ್ಟೆ ಜಾಸ್ತಿ ಬಂತು ಅಂದರೆ ಮೇಲಕ್ಕೆ ತೊಗೊಳ್ಳಿ, ತೊಂದರೆ ಏನಿಲ್ಲ. ಕೆಳಗಡೆ ಏನು ಮಾಡೋಕ್ಕೆ ಹೋಗಬೇಡಿ, ಮೇಲ್ಗಡೆ ತುದೀಲಿ ಸ್ವಲ್ಪ ಮೇಲಕ್ಕೆ ತೊಗೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಹೀಗೇ ನೀಟಾಗಿ ಸ್ಟಿಚ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಅದು ಇದು ರೌಂಡ್ ಶೇಪ್ ಇದೆ, ಅದು ವಿ ಶೇಪ್ ಇರೋದ್ರಿಂದ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ. ಅವಾಗೇನು ಮಾಡಿ ನ್ಯಾಚ್ ಹಾಕ್ಕೊಂಡು ಅದನ್ನ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ನ್ಯಾಚ್ ಹಾಕಿದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಅವಾಗೇನಾಗುತ್ತೆ ನೀಟಾಗಿ ತಿರುಗುತ್ತೆ ಬಟ್ಟೆ, ಅವಾಗೇನಾಗುತ್ತೆ ಸ್ಟಿಚಿಂಗು ನೀಟಾಗಿ ಬರುತ್ತೆ. ಓಕೆನಾ. ಇವಾಗ ಇದೇ ರೀತಿ 2 ಕಡೆಯೂ ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಮೇನು ಯಾವುದೇ ಆದರೂ ಅಷ್ಟೇ, ಬಟ್ಟೆ ಆಗಲಿ ಬ್ಯಾಗ್ ಆಗಲಿ ಏನೇ ಆದ್ರೂ ಡಬಲ್ ಸ್ಟಿಚ್ ಹಾಕೋದಂತೂ ಮರಿಬೇಡಿ. ಓಕೆನಾ. ತುಂಬಾ ಚೆನ್ನಾಗಿರುತ್ತೆ ಡಬಲ್ ಸ್ಟಿಚ್ ಹಾಕೋದ್ರಿಂದ, ಬಾಳಿಕೆ ಬರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಹೊಲ್ದು ಏನಾದರೂ ಒಂಚೂರು ಬಿಚ್ಕೋತು ಅಂದರೆ ಮತ್ತೆ ಕಂಪ್ಲೇಂಟ್ ಬರುತ್ತೆ. ಓಕೆನಾ. ಆ ಥರ ಎಲ್ಲ ಬರಬಾರ್ದು ಅಂದರೆ ನೀವು ಈ ಥರ ಡಬಲ್ ಸ್ಟಿಚ್ ಹಾಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿಯಾಗುತ್ತೆ. 2 ಕಡೆಯೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿ ಡಬ್ಬ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಪಾಕೆಟು ರೆಡಿಯಾಗುತ್ತೆ.
ಇದು ಬಂದ್ಬಿಟ್ಟು 3 ಜಿಪ್ಪಿನ ಪಾಕೆಟ್ ಪರ್ಸು ಅಂತಲೇ ಹೇಳ್ಬೋದು. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಪರ್ಸು. ಒಳಗಡೆ ಒಂದು ಜಿಪ್ಪು, ಈಚೆ ಒಂದು ಜಿಪ್ಪು, ಮಧ್ಯೆ ಒಂದು ಜಿಪ್ಪು, 3 ಜಿಪ್ಪು ಬರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಓಕೆನಾ. ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡಿ, ಏನು ತೊಂದರೆ ಇಲ್ಲ. ಅದೊಂಚೂರು ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಇದಾಗಲ್ಲ. ಆ ತುದೀಲಿ ಜಿಪ್ ಹತ್ರ ಸ್ಟಿಚ್ ಮಾಡುವಾಗ ಒಂಚೂರು ಸೂಜಿನ ಕೆಳಗಿಳಿಸಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ಅಲ್ಲಿ ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಹ್ಯಾಂಡ್ ಬ್ಯಾಗ್, ಅಂದರೆ ಮನೆಯಲ್ಲೇ ಮಾಡುವಂಥ ಹ್ಯಾಂಡ್ ಬ್ಯಾಗ್ ಚೆನ್ನಾಗಿ ರೆಡಿ ಆಗುತ್ತೆ. ಓಕೆನಾ. ಒಂದು ಸೈಡ್ ಯಾಕೆ ಸ್ಟಿಚ್ ಮಾಡೋದು, ಅದೇ ರೀತಿ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಫಾಸ್ಟ್ ಮಾಡಿದೆ ಅಂದರೆ ವೀಡಿಯೋನೂ ಲೆಂತಿ ಆಗುತ್ತೆ, ಆಮೇಲೆ ಇದು ಒಂದು ಕಡೆ ಸ್ಟಿಚ್ ಮಾಡಿದ್ಮೇಲೆ ಸೇಮ್ ಅದೇ ರೀತಿಯೇ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಓಕೆನಾ. ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಬ್ಯೂಟಿಫುಲ್ಲಾಗಿರೋ ಹ್ಯಾಂಡ್ ಬ್ಯಾಗ್, ಸೂಪರಾಗಿರೋ ಹ್ಯಾಂಡ್ ಬ್ಯಾಗ್ ರೆಡಿ ಆಯಿತು. ಇದೆಲ್ಲರೂ ಹೊರಗಡೆ ಹೋದಾಗ ಒಂದು 1/4 ಲೀಟ್ರು ವಾಟ್ರ್ ಬಾಟಲ್ ಇಟ್ಕೊಂಡು ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಚೆನ್ನಾಗಿದೆ. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿರೋಂಥ ಬ್ಯಾಗ್. ನೋಡಿ, ಒಳಗಡೆ ಜಿಪ್ಪು, ಹೀಗೆ ಇದು ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಓಕೆನಾ. ನೋಡಿದ್ರೆ ಎಷ್ಟು ಸುಂದರವಾಗಿದೆ ಬ್ಯಾಗು. ಈ ರೀತಿ ನಿಮ್ಮ ಹತ್ರ ಇರೋ ಬ್ಲೌಸ್ ಪೀಸ್ ಆಗಲಿ, ನೈಟಿ, ಟಾಪು ಏನೇ ಇದ್ರೂ ಈ ಥರ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಹಳೆ ಬಟ್ಟೆಗೆ ಒಂದು ರೂಪ ಕೊಡಿ. ಅವಾಗ ಏನಾಗುತ್ತೆ, ಹೊಸ ಬಟ್ಟೆ ಥರ ಆಗುತ್ತೆ, ಹೊಸ ಐಟಮ್ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ, ನೋಡೋರ್ಗೂ ಒಂಥರ ಖುಷಿ ಆಗುತ್ತೆ. ನಿಮಗೆ ನಾವೇ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ಖುಷಿ ಅಲ್ವಾ. ಏನೇ ಆಗಲಿ ನಾವು ಮಾಡಿರೋದು, ನಾವು ಸಂಪಾದನೆ ಮಾಡಿರೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಆ ರೀತಿ ನೀವೇ ಬೇಕಾದ್ರೆ ಈ ಥರ ಬ್ಯಾಗ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ಬೋದು, ಬಿಸ್ನೆಸ್ನ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಈ ರೀತಿ ಸ್ವಲ್ಪ ಸ್ಟಿಚಿಂಗ್ ಬಂದರೆ ಸಾಕು. ಇದಕ್ಕೇನು ಅಷ್ಟೊಂದು ಬೇಕಾಗಿಲ್ಲ, ಕಟಿಂಗ್ ಇಲ್ಲ, ಸ್ಟಿಚಿಂಗ್ ಅಂದರೆ ಸಾಕು. ಕಟಿಂಗು ಅದು ಹಂಗಾಯ್ತು, ಇದು ಹಿಂಗಾಯ್ತು, ಏನು ತೊಂದರೆ ಇಲ್ಲ. ಇವಾಗ ಬ್ಲೌಸ್ಗಳಲ್ಲಾದರೆ ಅದು ಹಂಗಾಯ್ತು ಹಿಂಗಾಯ್ತು ಅಂತ ಇರ್ತಾರಲ್ವ, ಇದರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ. ನೀವು ಆರಾಮಾಗಿ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.